ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ತೋರಿಸ್ತೀನಿ ಏನು ಅಂತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮುಖ ತೋರಿಸ್ತಾ ಇದ್ದಿಲ್ಲ, ಯಾಕಂದರೆ ಬೆಳಗ್ಗೆ ಎದ್ದುಬಿಟ್ಟು ಕೆಲಸಗಳೇ ಜಾಸ್ತಿ ಇರುತ್ತೆ. ನಾವೆಲ್ಲ ರೆಡಿ ಆಗಿಬಿಟ್ಟು ಟಿಫನ್ಗಳೆಲ್ಲ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದುಬಿಟ್ಟು ಮಕ್ಳಿಗೆ ಕಳಿಸೋದು ಇರುತ್ತೆ ಆಫೀಸ್ಗೆಲ್ಲ. ಅದಕ್ಕೇ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಿಸಿಬೇಳೆ ಬಾತು. ಇದು ಮನೇಲಿನೇ ನಾನು ಪೌಡ್ರ್ ಮಾಡಿಕೊಂಡು ಮಾಡೋದದು. ಇದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಇಷ್ಟ ಆಯ್ತಾ ನೋಡ್ರಿ. ನಾನು ಮನೇಲೇ ಪೌಡ್ರ್ ಮಾಡಿ ಮಾಡೋಂಥ ಬಿಸಿಬೇಳೆ ಬಾತು. ಇದು ಬಂದು ಎಗ್ ಮತ್ತು ಬ್ರೆಡ್ನ ಎಗ್ ಬುರ್ಜಿ ಮಾಡಿದ್ದೀನಿ. ಇದು ವಾರದಲ್ಲಿ 2-3 ಸಲ ಮಾಡ್ತೀನಿ ನಾನು. ಹುಡುಗರಿಗೆ ಇಷ್ಟ ಇದು. ಇದು ನಾರ್ಮಲ್ಲು ರಾಗಿ ಗಂಜಿ. ಇದು ಬಿಸಿಬೇಳೆ ಬಾತ್ಗೆ ಚಿಪ್ಸು. ಇದು ಐಸ್ ಕ್ರೀಮ್ ಇದೆ, ಅವನಿಗೆ ಆಮೇಲಿಂದ ಕಟ್ತೀನಿ. ಅದು ತಿಂದ್ಬಿಟ್ಟು ಹೋಗ್ತಾನೆ, ಕಟ್ಟಿದ್ರೆ ಕರ್ಗೋಗ್ಬಿಡುತ್ತೆ. ಇದು ಬಂದು ತುಂಬ ಚೆನ್ನಾಗಿರುತ್ತೆ, ಮನೇಲಿನೇ ಪೌಡ್ರ್ ಮಾಡಿ ಮಾಡೋ ಅಂಥ ಬಿಸಿಬೇಳೆ ಬಾತ್ ಬಂದಿದ್ದು. ಇಲ್ಲಿ ಲಾಸ್ಟಲ್ಲಿ ನಾನು ಈ ಸ್ವಲ್ಪ ಕಡಲೆಕಾಯಿ ಬೀಜ, ಗೋಡಂಬಿ, ಕರಿಬೇವು ಸೊಪ್ಪೆಲ್ಲ ಹುರಿದ್ಬಿಟ್ಟು ಅಕ್ಕಿ ಮಾಡ್ತೀನಿ ನಾನು. ಅಂಗಡಿ ಪೌಡ್ರ್ ಯಾವುದು ಯೂಸ್ ಮಾಡಲ್ಲ ನಾನು, ಮನೇಲೇ ಮಾಡೋದು. ಇದು ಬಂದು ಬನ್ನು ಮತ್ತು ಮೊಟ್ಟೆ ಹಾಕಿ ಎಗ್ ಬುರ್ಜಿ ಮಾಡಿರ್ತೀನಿ. ಇದೊಂದು ಲೋಟ ರಾಗಿ ಗಂಜಿ ಕುಡಿದ್ಬಿಟ್ಟು ಇದು ತೊಗೊಂಡು ಹೋಗ್ತಾನೆ. ಖಂಡಿತ ಲೈಕ್ ಮಾಡಿ, ಮತ್ತು ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಖ ತೋರಿಸಿ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿ ಆಗಿಬಿಟ್ಟು ಇವೆಲ್ಲ ಟಿಫನ್ಗಳೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾಳೆ ನಾನು ಅದನ್ನೇ ಮಾಡ್ತೀನಿ. ಥ್ಯಾಂಕ್ ಯು. ಶೇರ್ ಮಾಡ್ತಾಯಿರಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು, ನಾನು ಚಟ್ನಿ ಪುಡಿ ಮಾಡಬೇಕು ಅಂತ ಇದ್ದೀನಿ. ನಾನು ಶೇಂಗಾ ಚಟ್ನಿ ಪುಡಿ, ಯಾವ ಥರ ಚಟ್ನಿ ಪುಡಿ ಆದರೂ ನಾನು ಮಾಡ್ತೀನಿ. ನೀವು ನನಗೆ ನಾನು ನಂಬರ್ ಕಳಿಸ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮ್ಗೆ ಯಾವ ಥರ ಚಟ್ನಿ ಪುಡಿ ಬೇಕು ಅಂತ ಹೇಳಿ ಆ ಚಟ್ನಿ ಪುಡಿನ ನಾನು ಕೊರಿಯರ್ ಮಾಡ್ತೀನಿ. ಹತ್ರದಲ್ಲಿದ್ದರೆ ನಾನೇ ಬಂದು ಕೊಡ್ತೀನಿ, ದೂರದಲ್ಲಾದರೆ ನೀವು ಬಂದು ತೊಗೋ ಹೋಗ್ಬೋದು. ಇಲ್ಲ ನಮ್ಮ ಮನೆ ಲೊಕೇಶನ್ ಇದು ಮಾಡ್ತೀನಿ, ನಿಮಗೆ ಬೇಕು ಅಂದರೆ ಲೊಕೇಶನ್ ಇದು ಮಾಡ್ತೀನಿ, ನಾನು ಇರೋ ಜಾಗಕ್ಕೆ ಬಂದು ತೊಗೊಂಡೋಗ್ಬೋದು. ಶೇಂಗಾ ಚಟ್ನಿ ಪುಡಿ, ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಪುಡಿ, ಕಡಲೆಕಾಯಿ ಬೀಜದ ಚಟ್ನಿ, ಎಲ್ಲ ಥರದ ಚಟ್ನಿ ಪುಡಿಗಳು ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಂಕ್ ಅಂತ ಕಮೆಂಟ್ ಮಾಡಿ ಲೊಕೇಶನ್ ಕಳಿಸ್ತೀನಿ.